ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ವೆಲ್ಕಮ್ ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಮಿಸ್ಟರ್ ಮಾಂಕ್ ಮಾತಾಡ್ತಾ ಇದ್ದೀನಿ. ನಾನಿದ್ದೀನಿ ಒಂದು ಹೊಸ ದೇಶದಲ್ಲಿ, ಹೌದು ನೆದರ್ಲ್ಯಾಂಡ್ಸ್. ಆ ನೆದರ್ಲ್ಯಾಂಡ್ಸ್ನ ಕ್ಯಾಪಿಟಲ್ ಸಿಟಿ ಆದ ಆಮ್ಸ್ಟರ್ಡಮ್ ಅನ್ನೋ ಒಂದು ಸೆಂಟ್ರಲ್ ಸಿಟಿಯಲ್ಲಿ ನಾನಿವತ್ತಿದ್ದೀನಿ. ನಾನು ಈ ಆಮ್ಸ್ಟರ್ಡಮ್ ಸಿಟಿನ ನಾನು ನೋಡೋದಲ್ಲದೆ ನಿಮಗೂ ಸ್ವಲ್ಪ ತೋರಿಸೋಣ ಈ ಸಿಟಿನ ಅಂತ ಅಂದ್ಕೊಂಡು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಚಳಿ, ಸಿಕ್ಕಾಪಟ್ಟೆ ಗಾಳಿ ಕೂಡ. ನನ್ನ ವಾಯ್ಸ್ ತುಂಬ ಕ್ಲಿಯರಾಗಿ ಕೇಳ್ತಾ ಇದೆ ಅಂತ ಅಂದ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ತುಂಬ ವಿಂಡ್ ಇದೆ, ತುಂಬ ಗಾಳಿ ಬೀಸ್ತಾ ಇದೆ. ಸೊ ಆಮ್ಸ್ಟರ್ಡಮ್ನ ನೈಟ್ ಲೈಫ್ಗೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ವ್ಲಾಗ್ಸ್ನ ನೋಡಿರ್ತೀರ ಪ್ರಾಬಬ್ಲಿ ನೀವು, ಬೇರೆಯವರು ಆಮ್ಸ್ಟರ್ಡಮ್ನ ನಿಮಗೆ ತೋರಿಸಿರ್ತಾರೆ. ಆಲ್ರೆಡಿ ನೀವು ಸಿಕ್ಕಾಪಟ್ಟೆ ಬೇರೆ ವ್ಲಾಗ್ಸ್ ಎಲ್ಲ ನೋಡಿದರೆ ಆಮ್ಸ್ಟರ್ಡಮ್ ಸಿಟಿನ ಆಲ್ರೆಡಿ ನೋಡಿರ್ತೀರ ಆಬ್ವಿಯಸ್ಲಿ. ಬಟ್ ನಾನು ನಿಮಗೆ ಯಾರು ತೋರಿಸದೇ ಇರುವಂತಹ ಕೆಲವೊಂದು ವಿಚಾರಗಳು, ಕೆಲವೊಂದು ಜಾಗಗಳನ್ನ ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಸಿಟಿ ಲೈಫ್ನ ಎಕ್ಸ್ಪ್ಲೋರ್ ಮಾಡಿಸ್ತೀನಿ ನಿಮಗೆ. ಮೊದಲು ನಾವು ಈ ಸಿಟಿನ ಸುತ್ತಾಡೋಕ್ಕೆ ಮುಂಚೆ ಈ ಆಮ್ಸ್ಟರ್ಡಮ್ ಅಂದರೆ ಒಂದು ನೆದರ್ಲ್ಯಾಂಡ್ಸ್ ಏನಿದೆ, ಇದ್ರ ಒಂದು ಚಿಕ್ಕ ಕಥೆನ ಹೇಳಬೇಕು ನಿಮಗೆ. ನೆದರ್ಲ್ಯಾಂಡ್ಸ್ಗೂ ಇಂಡಿಯಾಗೂ ಏನು ಸಂಬಂಧ? ನಿಮಗೆಲ್ಲ ಗೊತ್ತು, ಬ್ರಿಟಿಷರ್ಸ್ ಇಂಡಿಯಾಗೆ ಬಂದು ನಮ್ಮ ಇಂಡಿಯಾನ ರೂಲ್ ಮಾಡಿದ್ದಾರೆ ಅಂತ. ನಿಮಗೆ ಗೊತ್ತಾ, ಬ್ರಿಟಿಷರ್ ಮಾತ್ರ ಅಲ್ಲ, ಅದರ ಜೊತೆ ಈ ನೆದರ್ಲ್ಯಾಂಡ್ ಜನ ಕೂಡ ನಮ್ಮ ದೇಶಕ್ಕೆ ಬಂದು ನಮ್ಮ ಒಂದು ಸಂಪತ್ತನ್ನು ದೋಚಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ನಮ್ಮ ದೇಶಕ್ಕೆ ಬಂದಿದ್ದು ಪೋರ್ಚುಗೀಸ್ಗಳು. ವಾಸ್ಕೋ ಡ ಗಾಮನ ಕತೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಮೊದಲು ಸೀ ರೂಟ್ ಕಂಡಿಡಿದವನು ನಮ್ಮ ಇಂಡಿಯಾಗೆ ಅಂತ ಕತೆಗಳು ಓದಿರ್ತೀರ. ಸೊ ಪೋರ್ಚುಗೀಸ್ ಬಂದ ನಂತರ ಡಚ್ ಕೂಡ ಬರುತ್ತೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋ ಹೆಸರಲ್ಲಿ ನಮ್ಮ ದೇಶಕ್ಕೆ 1602 ಅಂದರೆ 1602 ಇಸ್ವಿಯಲ್ಲಿ ನಮ್ಮ ದೇಶಕ್ಕೆ ಪ್ರಪ್ರಥಮ ಬಾರಿಗೆ ಮಚಲಿಪಟ್ಟಣಂ, ನಮ್ಮ ಈಗಿನ ಆಂಧ್ರ ಪ್ರದೇಶ ಏನಿದೆ ಅಲ್ಲಿರುವ ಮಚಲಿಪಟ್ಟಣಂ ಅನ್ನೋ ಒಂದು ಸ್ಥಳಕ್ಕೆ ಮೊದಲು ಬಂದು ಲ್ಯಾಂಡ್ ಆಗ್ತಾರೆ 1602. ಇವರು ಬಂದಿದ್ದ ಕಾರಣ ನಮ್ಮನ್ನು ರೂಲ್ ಮಾಡಬೇಕು ಅಥವಾ ನಮ್ಮ ಇಂಡಿಯನ್ ಜನಗಳನ್ನ ಆಳಬೇಕು ಅನ್ನೋ ಒಂದು ಕಾರಣಕ್ಕೆ ಬಂದಿದ್ದಲ್ಲ. ಇವರು ಬಂದಿದ್ದು ಪ್ಯೂರ್ ಇಂಟೆನ್ಷನ್ ಬಂದು ಬಿಸ್ನೆಸ್, ಟ್ರೇಡಿಂಗ್, ಸ್ಪೈಸಸ್ ಟ್ರೇಡಿಂಗ್. ನಮ್ಮ ಮೆಣಸು ಏನಿದೆ, ಕಾಳು ಮೆಣಸು, ಅದನ್ನು ಯುರೋಪಲ್ಲಿ ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತಾರೆ. ಹೌದು, ಆ ಚಿನ್ನನ ಬೆಳೆಯುವಂಥ ನಾಡು ನಮ್ಮದು, ನಮ್ಮ ದೇಶ, ನಮ್ಮ ಭಾರತ ದೇಶ. ಬ್ಲ್ಯಾಕ್ ಪೆಪ್ಪರ್ಗೋಸ್ಕರ ಸುಮಾರು ದೇಶಗಳು, ಯುರೋಪಲ್ಲಿರುವಂಥ ಸುಮಾರು ದೇಶಗಳು ನಮ್ಮ ಭಾರತಕ್ಕೆ ಲಗ್ಗೆ ಇಟ್ಟು ದಾಳಿ ಮಾಡಿ ಎಲ್ಲ ವಿಚಿತ್ರ ಕಥೆಗಳಾಗಿ ಹೋಗಿದ್ದಾವೆ. ಅಷ್ಟು ಡೀಪಾಗಿ ಹಿಸ್ಟ್ರಿನ ಮಾತಾಡೋದು ಬೇಡ. ಇವರು 1602 ಬಂದ ನಂತರ ಒಂದು ಗ್ರಿಪ್ನ ಹಿಡ್ಕೊತಾರೆ ನಮ್ಮ ಇಂಡಿಯಾನ ಟ್ರೇಡಿಂಗಲ್ಲಿ. ಡಚ್ ನಮ್ಮ ಇಂಡಿಯಾಗೆ ಬಂದ ನಂತರ, ಈ ಡಚ್ ಪೀಪಲ್, ನೆದರ್ಲ್ಯಾಂಡ್ಸ್ ಜನ ನಮ್ಮ ಇಂಡಿಯಾಗೆ ಬಂದ ನಂತರ ಇವ್ರಿಗೆ ಒಂದೇ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅದು ಪೋರ್ಚುಗೀಸರು. ಯಾಕಂದರೆ ಇವ್ರಿಗಿಂತ ಮೊದಲು ಪೋರ್ಚುಗೀಸರು ನಮ್ಮ ದೇಶದಲ್ಲಿ ಬಂದು ನೆಲೆ ಊರಿ ಈ ಟ್ರೇಡಿಂಗ್ ಬಿಸ್ನೆಸ್ ಏನಿದೆ, ಸ್ಪೈಸಸ್ ಟ್ರೇಡಿಂಗ್, ಮೆಣಸು, ಕಾಳು, ಈ ಬಿಸ್ನೆಸ್ಸಲ್ಲಿ ಒಂದು ನೆಲೆ ಊರಿಬಿಟ್ಟಿರ್ತಾರೆ. ಬಟ್ ಇವರೇನು ಮಾಡ್ತಾರೆ, ಅವ್ರ ಜೊತೆ ಒಂದು ಯುದ್ಧ ಮಾಡಿ ಪೋರ್ಚುಗೀಸರನ್ನು ಸೋಲಿಸಿ ಆ ಒಂದು ಟ್ರೇಡಿಂಗ್ ಪ್ರಾಕ್ಟೀಸಸ್ ಮತ್ತು ಅವ್ರ ಪೊಸೆಷನಲ್ಲಿರುವಂಥ ಎಲ್ಲ ಜಾಗಗಳನ್ನ ಇವರು ಕಬಳಿಸ್ತಾರೆ. ಯಾರು? ಡಚ್ ಅವರು ಕಬಳಿಸಿ ಇವರು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ. ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊತಾರೆ. ಅದೊಂದೇ ಅಲ್ಲ, ನಮ್ಮ ದೇಶದಲ್ಲಿ ಈಗ ಬೆಳೆಯುತ್ತಿರುವಂಥ ಶುಗರ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಅದನ್ನು ಇಷ್ಟು ರಿಗ್ರೆಸಿವ್ ಆಗಿ ಬೆಳೆಯೋಕ್ಕೆ ಕಾರಣನೇ ಅಷ್ಟೊಂದು ಕಾಫಿ ಮತ್ತು ಶುಗರ್ನ ನಮ್ಮ ಇಂಡಿಯಾದಲ್ಲಿ ಬೆಳೆಯೋಕ್ಕೆ ಕಾರಣನೇ ಇವರು. ಅದನ್ನು ಶುರು ಮಾಡಿದ್ದೇ ಡಚ್ ಜನ ನಮ್ಮ ಇಂಡಿಯಾದಲ್ಲಿ. ಅದ್ರ ಜೊತೆಗೆ ನಮ್ಮ ಸ್ಪೈಸಸ್ನ ಇಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ಕೊತ ಇದ್ದರು. ಇಷ್ಟೋ ನಮ್ಮ ಲೈಫ್ ಸೆಟಪ್ ಇನ್ನು ಆರಾಮು ಅಂತ ನಮ್ಮ ಇಂಡಿಯಾದಲ್ಲಿ ಇವರು ಟ್ರೇಡಿಂಗ್ ಬಿಸ್ನೆಸ್ ಮಾಡ್ಕೊಂಡಿರಬೇಕಾದ್ರೆ ಇವರಿಗೆ ಟಕ್ಕರ್ ಕೊಟ್ಟಂತಹ ಮಹಾರಾಜನೇ ನಮ್ಮ ಟ್ರಾವೆನ್ಕೋರ್, ಮಲಬಾರ್ ರೀಜನಿನ ಮಹಾರಾಜ ಮಾರ್ತಾಂಡ ವರ್ಮ ಅಂತ. ಇವರು ಡಚ್ ಜನಗಳ ಜೊತೆ, ಅಂದರೆ ಆ ಒಂದು ಆರ್ಮಿ ಏನಿರುತ್ತೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯವ್ರ ಜೊತೆ ಯುದ್ಧ ಮಾಡಿ ಅವ್ರನ್ನ ಸೋಲಿಸ್ಬಿಡ್ತಾರೆ. ಆ ಸೋಲ್ಸ್ ಆದಮೇಲೆ ಏನಾಗುತ್ತೆ, ಇದೇ ಒಂದು ಒಳ್ಳೆ ಟೈಮ್ ಅಂತ ನಮ್ಮ ಬ್ರಿಟಿಷರು ಏನು ಮಾಡ್ತಾರೆ, ಆಂಗ್ಲೋ ಡಚ್ ವಾರ್ನ ರೈಸ್ ಮಾಡ್ತಾರೆ. ಈ ಬ್ರಿಟಿಷರು ಏನು ಮಾಡ್ತಾರೆ, ಈ ಡಚ್ ಶಿಪ್ಗಳೇನಿದೆ, ಈ ಸಮುದ್ರದಲ್ಲಿ ಹಡಗುಗಳು ಓಡಾಡ್ತಾ ಇರುತ್ತಲ್ವ ಟ್ರೇಡಿಂಗ್ ಮಾಡೋಕ್ಕೋಸ್ಕರ, ಆ ಒಂದು ಹಡಗುಗಳ ಮೇಲೆ ಟಾರ್ಗೆಟ್ ಮಾಡಿ ಅದನ್ನು ಉಡಾಯಿಸಿ ಮುಳುಗಿಸಿ ಇವ್ರನ್ನ ಬ್ಯಾಂಕ್ರಪ್ಟ್ ಮಾಡಿ ಸಾಕ್ಬಿಡ್ತಾರೆ. ಆ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಡಚ್ನ ಒಂದು ಸಾಮ್ರಾಜ್ಯ ಏನಿರುತ್ತೆ ಇಂಡಿಯಾದಲ್ಲಿ ಅಲ್ಲಿಗೆ ಕೊನೆ ಆಗಿಬಿಡುತ್ತೆ. ಡಚ್ ನಮ್ಮ ಇಂಡಿಯಾ ಬಿಟ್ಟು ಹೊರಗಡೆ ಹೋಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದರೆ ಹೋಗೋಕೆ ಮುಂಚೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಆ ಡಚ್ ಪೊಸೆಷನ್ ಅಂದರೆ ಅವರ ಆಸ್ತಿ ಏನಿರುತ್ತೆ ಇಂಡಿಯಾದಲ್ಲಿ ಅದೆಲ್ಲ ಬ್ರಿಟಿಷ್ ಅವ್ರಿಗೆ ಬರ್ಕೊಟ್ಬಿಟ್ಟು ಹೊರಟೋಗ್ತಾರೆ. ಸೊ ಇದು ಡಚ್ನ ಕತೆ ನಮ್ಮ ಇಂಡಿಯಾದಲ್ಲಿ ನಡೆದಂಥದ್ದು. ಇಂಡಿಯಾಗೂ ಮತ್ತು ನೆದರ್ಲ್ಯಾಂಡ್ಸ್ಗೂ ಇದ್ದಂತಹ ಸಂಬಂಧ ಪ್ಯೂರ್ ಬಿಸ್ನೆಸ್, ಪ್ಯೂರ್ ಟ್ರೇಡಿಂಗ್ ಬಿಸ್ನೆಸ್. ಈಗ ಹಿಸ್ಟ್ರಿನ ಮಾತಾಡೋದು ಬಿಟ್ಬಿಟ್ಟು ಆಮ್ಸ್ಟರ್ಡಮ್ ನೈಟ್ ಲೈಫ್ನ ಎಂಜಾಯ್ ಮಾಡೋಣ ಬನ್ನಿ. ನೋಡಿ ಗೈಸ್, ಇಲ್ಲೊಂದು ಚಾಕ್ಲೇಟ್ ಶಾಪ್ ಬಂದಿದ್ದೀನಿ. ಎಷ್ಟು ಸಖತ್ತಾಗಿದೆ ಚಾಕ್ಲೇಟ್ಸ್ ಅಂದರೆ, ಇಲ್ಲಿ ನೋಡಿ ಒಂದು ಬಾಲ್ ಥರ, ಟೆನ್ನಿಸ್ ಬಾಲ್ ಥರ ಇದೆ ಚಾಕ್ಲೇಟು. ಕ್ರೇಜಿ ಅಲ್ವಾ? ಎಷ್ಟು ವೆರೈಟಿ ಆಫ್ ಚಾಕ್ಲೇಟ್ಸ್ ಇದೆ ಇಲ್ಲಿ. ಕಡಲೆ ಬೀಜಾಗೆ ಚಾಕ್ಲೇಟ್ ಮಿಕ್ಸ್ ಮಾಡಿರೋದು. ಎಷ್ಟು ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇದೆ ನೋಡಿ.
ಸೊ ಆಮ್ಸ್ಟರ್ಡ್ಯಾಮ್ಗೆ ಬಂದರೆ ಈ ಒಂದು ಸ್ಟೋರ್ನ ಟ್ರೈ ಮಾಡಿ. ಚಾಕ್ಲೇಟ್ ಕಲೆಕ್ಷನ್ಸ್ ಮಾತ್ರ ಸಿಕ್ಕಾಪಟ್ಟೆ ಇದೆ, ನೋಡೋಕ್ಕೂ ಸಖತ್ ಎಮ್ಮಿ ಆಗಿದೆ. ನಾನು ಸ್ವಲ್ಪ ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ, ಟೇಸ್ಟ್ ಮಾಡಿ ಹೆಂಗಿದೆ ಹೇಳ್ತೀನಿ. ನೋಡಿ, ಅದು ಚಾಕ್ಲೇಟ್ ತೋರಿಸ್ದೆ ಅಲ್ವಾ ನಾನು, ಕಡಲೆ ಬೀಜಗೆ ಚಾಕ್ಲೇಟ್ ಮಿಕ್ಸ್ ಮಾಡಿರೋದು. ಸಖತ್ತಾಗಿದೆ, ಏನು ಸ್ಪೆಷಲ್ ಏನಿಲ್ಲ, ಬಟ್ ಟೇಸ್ಟಿ ಆಗಿದೆ. ಬಟ್ ಇದು ಇಂಪಾರ್ಟೆಂಟು, ಟೆನ್ನಿಸ್ ಬಾಲ್ ಥರ ಇದೆ. ಇದು ಹೆಂಗೆ ಮಾಡಿದ್ದಾರೆ, ಏನು ಹಾಕಿ ಮಾಡಿದ್ದಾರೆ ಅಂತ ಎಕ್ಸಾಕ್ಟಾಗಿ ಟೇಸ್ಟ್ ಮಾಡಿದ್ರೆ ಗೊತ್ತಾಗೋದು. ಇದು ಆ್ಯಕ್ಚುಲಿ ಕ್ರಿಸ್ಪಿ ಚಾಕ್ಲೇಟ್ ಅಲ್ಲ, ಚೀವಿ ಆಗಿದೆ, ಬಬಲ್ ಗಮ್ ಥರ ಇದೆ. ಬಬಲ್ ಗಮ್ ಅಲ್ಲ ಆ್ಯಕ್ಚುಲಿ, ಸ್ವಾಲೋ ಮಾಡ್ಬೋದು, ಬಟ್ ಕ್ರಿಸ್ಪಿಯಾಗಂತೂ ಇಲ್ಲ. ಒಂದು ಸ್ವಲ್ಪ ಲೆಮನ್ ಮತ್ತು ಮಿಂಟ್ ಫ್ಲೇವರ್ ಮಿಕ್ಸ್ ಆಗಿರೋ ಥರ ಇದೆ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಸೊ ನೋಡಿ ಗೈಸ್, ಇದು ನೆದರ್ಲ್ಯಾಂಡ್ಸ್ ಒಂದು ಮಾರ್ಕೆಟ್ ಹಾಕಿದ್ದಾರೆ. ಸೊ ಇಲ್ಲಿ ಟುಲಿಪ್ಸ್ ಸಿಕ್ಕಾಪಟ್ಟೆ ಫೇಮಸ್. ಟುಲಿಪ್ಸ್ ಅಂದರೆ ನೋಡಿ, ಈ ಥರ ಹೂವುಗಳು, ಇದನ್ನು ಬೆಳೆಯೋಕ್ಕೆ ಸೀಡ್ಸ್ ಮಾರ್ತಾ ಇದ್ದಾರೆ ಇಲ್ಲಿ. ಇದೆಲ್ಲ ಹೂವುಗಳನ್ನ ಬೆಳೆಯೋದು ಇದರಲ್ಲಿ. ಇಲ್ಲಿ ಟುಲಿಪ್ಸ್ ಮತ್ತು ವುಡನ್ ಶೂಸ್ ಮೇಕಿಂಗ್ ಸಿಕ್ಕಾಪಟ್ಟೆ ಫೇಮಸ್ ನೆದರ್ಲ್ಯಾಂಡ್ಸಲ್ಲಿ. ನಾವೆಲ್ಲ ಶ್ರೀಮಂತಿಕೆನ ಯಾವುದರಿಂದ ಅಳಿತೀವಿ? ಒಂದು, ನಿಮ್ಮ ಹತ್ರ ಇರೋ ದುಡ್ಡಿಂದ, ನೀವು ಹಾಕೋ ಬಟ್ಟೆಯಿಂದ ಆಗಿರ್ಬೋದು, ನೀವು ಓಡಾಡೋ ಕಾರಿಂದ ಆಗಿರ್ಬೋದು, ನೀವು ವಾಸ ಮಾಡ್ತಿರೋ ಮನೆಯಿಂದನೂ ಆಗಿರ್ಬೋದು. ಆದರೆ ಒಂದಾನೊಂದು ಕಾಲದಲ್ಲಿ ಆಮ್ಸ್ಟರ್ಡ್ಯಾಮ್ ಅಂದರೆ ನೆದರ್ಲ್ಯಾಂಡ್ಸಲ್ಲಿ ಶ್ರೀಮಂತಿಕೆನ ಯಾವ ಥರ ಅಳಿತಾ ಇದ್ರು ಗೊತ್ತಾ? ನೋಡಿ, ಇಲ್ಲಿ ನಿಮಗೆ ಈ ಕಟ್ಟಡಗಳು ಕಾಣ್ತಾ ಇರ್ಬೋದು. ಇಲ್ಲಿ ಕಿಟಕಿಗಳಿದೆ, ಪ್ರತಿಯೊಂದು ಮನೆಗೂ ಕಿಟಕಿಗಳು. ಆ ಕಿಟಕಿಗಳಲ್ಲಿ ಸಿಕ್ಕಾಪಟ್ಟೆ ಪಾರ್ಟಿಷನ್ಸ್ ಇದೆ, ಸ್ಕ್ವೇರ್ ಬಾಕ್ಸ್ ಥರ ಇದಾವಲ್ಲ. ಯಾರ ಮನೆಯಲ್ಲಿ ಈ ಥರ ಸ್ಕ್ವೇರ್ ಬಾಕ್ಸ್ಗಳು ಕಿಟಕಿ ಜಾಸ್ತಿ ಇರುತ್ತೋ ಅವರು ಅತ್ಯಂತ ಶ್ರೀಮಂತರು ಅಂತ ಅವರು ಕನ್ಸಿಡರ್ ಮಾಡ್ತಾ ಇದ್ದಿದ್ದು. ಶ್ರೀಮಂತಿಕೆನ ಈ ರೀತಿಯೂ ಅಳಿಬೋದು ಅಂತ ನೆದರ್ಲ್ಯಾಂಡ್ಸ್ನ ಜನಗಳು ನಮಗೆ ಹೇಳ್ಕೊಟ್ಟಿದ್ದಾರೆ. ಆ ಕಿಟಕಿಯಲ್ಲಿ ಇದ್ದಂತಹ ಚೌಕಾಕಾರಗಳು ಯಾರ ಬಿಲ್ಡಿಂಗಲ್ಲಿ ಜಾಸ್ತಿ ಇರುತ್ತೆ, ಯಾರ ಬಿಲ್ಡಿಂಗಲ್ಲಿ ಆ ಕಿಟಕಿಗಳು ಜಾಸ್ತಿ ಇರುತ್ತೆ, ಅವರೇ ಶ್ರೀಮಂತರು ಅಂತ ಈ ದೇಶದ ಜನ ಬಿಂಬಿಸ್ತಾ ಇದ್ದಿದ್ದು. ನೋಡಿ, ವಿಚಿತ್ರ ಅಲ್ವ? ಈ ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ನಿಮಗೆ ಮನುಷ್ಯರು ಸಿಗ್ತಾರೆ. ಆದರೆ ಅಲ್ಲಿನ ಜನ ಥಿಂಕ್ ಮಾಡೋ ರೀತಿ, ಮಾತಾಡೋ ಭಾಷೆ, ವಾಸ ಮಾಡೋ ಜಾಗ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಎಷ್ಟು ಡಿಫ್ರೆಂಟ್ ಅಲ್ವಾ? ಇದಕ್ಕೆ ಹೇಳೋದು ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ನಿಮಗೆ ಈ ವಿಡಿಯೋಲಿ ಸರಿಯಾಗಿ ಕಾಣ್ತಾ ಇದೆಯೋ ಗೊತ್ತಿಲ್ಲ, ನೋಡಿ ಅಲ್ಲಿ ಮೇಲೆಗಡೆ 2 ಹುಕ್ಕುಗಳು ಕಾಣ್ತಾ ಇದೆಯಲ್ಲ, 2 ವೈಟ್ ಹುಕ್ ಥರ ಇದೆ. ಅದು ಪ್ರತಿ ಹಳೆ ಬಿಲ್ಡಿಂಗಲ್ಲಿ ಆಮ್ಸ್ಟರ್ಡ್ಯಾಮಲ್ಲಿ ಇದೆ. ಪ್ರತಿ ಹಳೆ ಬಿಲ್ಡಿಂಗ್, ಸಿಕ್ಕಾಪಟ್ಟೆ ವರ್ಷಗಳ ಕಾಲ ಹಿಂದೆ ಕಟ್ಟಿರುವಂತಹ ಬಿಲ್ಡಿಂಗ್ಗಳಲ್ಲಿ, ಎಲ್ಲ ಬಿಲ್ಡಿಂಗಲ್ಲೂ ಆ ಹುಕ್ಕುಗಳಿದೆ. ಏನಕ್ಕೆ? ಆ ಉಕ್ಕುಗಳ ಅವಶ್ಯಕತೆ ಏನು ಅಂತ ನಿಮಗೆ ಗೊತ್ತಾ? ನಮ್ಮ ದೇಶದಿಂದ ಅಂದರೆ ನಮ್ಮ ಭಾರತ ದೇಶದಿಂದ ಬರ್ತಾ ಇದ್ದಂಥ ಸ್ಪೈಸಸ್ ಏನಿದೆ, ಈ ಕಾಳು ಮೆಣಸಾಗಿರ್ಬೋದು, ಬೇರೆ ಬೇರೆ ಸ್ಪೈಸಸ್ಗಳೇನಾಗಿದೆ, ಅದನ್ನು ಈ ನೆಲದಿಂದ ಮೇಲುಗಡೆಗೆ ಸಾಗಿಸ್ಬೇಕಲ್ವಾ? ಆ ಸಾಗಿಸೋಕ್ಕೆ ಪುಲ್ಲಿ ಅದನ್ನು ಹಾಕ್ಕೊಂಡು ಎಳೆಯೋಕ್ಕೋಸ್ಕರ ಮಾಡಿರುವಂತಹ ಜಾಗಗಳದು. ಇದು ನಾನು ಹೇಳ್ತಾ ಇರೋದಲ್ಲ, ಇಲ್ಲಿನ ಜನಗಳೇ ಹೇಳಿದಂತಹ ಕಥೆಗಳಿದು ನನಗೆ. ಸೊ ಪ್ರತಿಯೊಂದು ನೋಡಿ, ಅಲ್ಲೊಂದು ಈ ಬಿಲ್ಡಿಂಗಲ್ಲೂ ಕಾಣ್ತಾ ಇದೆ, ಲೈಟ್ ಹೊಡಿತಾ ಇದೆ. ಈಗ ಆ ಕಡೆ ಹೋಗ್ತೀನಿ ನೋಡಿ, ನಿಮಗೆ ಮೇಲಗಡೆ ಒಂದೇ ಒಂದು ಉದ್ದಕ್ಕೆ ಕಾಣ್ತಾ ಇದೆ ನೋಡಿ. ಬಿಲ್ಡಿಂಗಿಂದ ಆಚೆಗೆ ಒಂದು ಸ್ಟಿಕ್ ಥರ ಬಂದಿದೆ, ಅದಕ್ಕೆ ಪುಲ್ಲಿ ಹಾಕಿ ಎಳೆಯೋದು ಕೆಳಗಡೆಯಿಂದ, ಇಲ್ಲಿಂದ ಮೇಲೆ ಎಳೆಯೋದು. ಈಗೆಲ್ಲ ನೋಡಿ ಕಮರ್ಷಿಯಲ್ ಮಾಡಿಬಿಟ್ಟಿದ್ದಾರೆ, ಕಮರ್ಷಿಯಲೈಸೇಷನ್ ಆಗೋಗಿದೆ. ಆವಾಗ ಒಂದು ಕಾಲದಲ್ಲಿ ಕಾಳು ಮೆಣಸನ್ನ ಎಳಿತಾ ಇದ್ದಂತಹ ಜಾಗಗಳಿವೆಲ್ಲ. ನಮ್ಮ ದೇಶದ ಕಾಳು ಮೆಣಸು ಇಲ್ಲಿ ಫುಲ್ ಆಗ್ತಾಯಿತ್ತು ನೋಡಿ. ಈ ವಿಡಿಯೋ ಅಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ ನಿಮ್ಗೆ. ಆ ಕಪ್ಪು ಕಾಣ್ತಾ ಇದೆಯಲ್ಲ ಬಿಲ್ಡಿಂಗಿಂದ ಆಚೆ ನೋಡಿ, ಅಲ್ಲಿ ಮೇಲೆಗಡೆ ಕಪ್ಪುಗೆ 2 ಅಲ್ಲೊಂದು ನೋಡಿ, ಅಲ್ಲಿ ವೈಟ್ ಕಲರ್ದು ನೋಡಿ, ಪ್ರತಿಯೊಂದು ಬಿಲ್ಡಿಂಗ್ ಮೇಲೂ ಇದೆ. ಅದೆಲ್ಲ ಇಲ್ಲಿಂದ ಕೆಳಗಡೆಯಿಂದ ಸ್ಪೈಸಸ್ಗಳನ್ನ ಮೇಲಕ್ಕೆ ಹಗ್ಗ ಹಾಕಿ ಎಳೆಯೋಕ್ಕೆ ಯೂಸ್ ಮಾಡ್ತಾ ಇದ್ದಂಥದ್ದು. ಈಗ ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಒಂದು ಇಂಡಿಯನ್ ರೆಸ್ಟೋರೆಂಟ್ ಹುಡುಕಿದ್ದೀನಿ ಆಮ್ಸ್ಟರ್ಡ್ಯಾಮಲ್ಲಿ. ಸೊ ರಿವ್ಯೂಸ್ ಎಲ್ಲ ಓದಿದೆ, ಸಿಕ್ಕಾಪಟ್ಟೆ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ರು, ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ. ಸೊ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಆದರೆ ನಾನು ಆಮ್ಸ್ಟರ್ಡ್ಯಾಮಲ್ಲಿ ಈ ಒಂದು ಹೋಟೆಲ್ನ ಅಥವಾ ರೆಸ್ಟೋರೆಂಟ್ನ ಟ್ರೈ ಮಾಡಲೇಬೇಕು ಅಂತ ಬಂದಿದ್ದು, ಕ್ರಿಕೆಟರ್ ಆದಂತಹ ಸುರೇಶ್ ರೈನಾ ಅವರು ಇದ್ದಾರಲ್ವ, ಅವರ ರೆಸ್ಟೋರೆಂಟ್ ಆಮ್ಸ್ಟರ್ಡ್ಯಾಮಲ್ಲಿದೆ. ಸೊ ಅದರ ಹೆಸರು ಬಂದು ರೈನಾಸ್ ಇಂಡಿಯನ್ ರೆಸ್ಟೋರೆಂಟ್ ಅಂತ. ಬಟ್ ಅದು ಆಮ್ಸ್ಟರ್ಡ್ಯಾಮ್ ಸಿಟಿಯಿಂದ ಸ್ವಲ್ಪ ಸಿಕ್ಕಾಪಟ್ಟೆ ದೂರ ಇರೋದ್ರಿಂದ, ನನಗೆ ಅಲ್ಲಿ ಸಮಯದ ಅಭಾವ ಜಾಸ್ತಿ ಇರೋದ್ರಿಂದ ನನಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಬೇರೆ ಬೇರೆ ಜಾಗಗಳನ್ನೂ ನೋಡಬೇಕಾಗಿರೋದ್ರಿಂದ ಅಷ್ಟು ದೂರ ಹೋಗಿ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಸಿಟಿ ಸೆಂಟ್ರಲ್ಲೇ ಒಂದು ಆಮ್ಸ್ಟರ್ಡ್ಯಾಮಲ್ಲಿ ಇಂಡಿಯನ್ ರೆಸ್ಟೋರೆಂಟ್ನ ಹುಡ್ಕೊಂಡಿದ್ದೀನಿ. ರೈನಾ ರೆಸ್ಟೋರೆಂಟ್ಗೆ ಪಕ್ಕ ಒಂದು ದಿವಸ ವಿಸಿಟ್ ಮಾಡ್ತೀನಿ, ಇನ್ನೊಂದು ದಿವಸ ಬಂದಾಗ ಆಮ್ಸ್ಟರ್ಡ್ಯಾಮ್ಗೆ. ಬಟ್ ಇವತ್ತು ಆಗಲ್ಲ, ನಿಮಗೆ ತೋರಿಸ್ಬೇಕಂತ ತುಂಬ ಆಸೆ ಇತ್ತು. ನಾನು ಚೆಕ್ ಮಾಡಿದಾಗ ಅದು ಸಿಟಿಯಲ್ಲೇ ಇದೆ ಅಂತ ಅಂದ್ಕೊಂಡಿದ್ದೆ ಆಮ್ಸ್ಟರ್ಡ್ಯಾಮ್ ಬರೋಕ್ಕೆ ಮುಂಚೆ. ಬಟ್ ಬಂದ ಮೇಲೆ ಚೆಕ್ ಮಾಡಿದಾಗ ಗೊತ್ತಾಯಿತು ಅದು ಸಿಟಿಯಿಂದ ಹೊರಗಡೆ ಇದೆ ಅಂತ. ಅದಕ್ಕೋಸ್ಕರ ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಸಾರಿ. ನೆಕ್ಸ್ಟ್ ಟೈಮ್ ಖಂಡಿತ ತೋರಿಸ್ತೀನಿ. ಸೊ ನೋಡಿ ಗೈಸ್, ನಾನು ಹೇಳ್ತಾ ಇದ್ದಂಥ ರೆಸ್ಟೋರೆಂಟ್ ಇಲ್ಲೇ ಇದೆ, ಹೋಟೆಲ್ ಮಯೂರ್ ಅಂತ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸ್ಟೋರೆಂಟಲ್ಲಿ ಇವತ್ತು ನಾವು ಊಟ ಮಾಡಿ
ಇಲ್ಲಿನ ಪಯಣವನ್ನು ಮುಂದುವರಿಸುವ. ಕಾಣ್ತಾ ಇದೆಯಾ ಹೋಟೆಲ್ ಮಯೂರ್. ಬನ್ನಿ ಒಳಗಡೆ ಹೋಗೋಣ. ನೋಡಿ ಆ್ಯಂಬಿಯನ್ಸ್ ಈ ರೀತಿ ಇದೆ ಒಳಗಡೆ. ಸಿಕ್ಕಾಬಟ್ಟೆ ಸಕ್ಕತ್ತಾಗಿದೆ ಗುರು. ಇದು ಆರ್ಟ್ ನೋಡಪ್ಪ. ಇದು ಇಂಡಿಯನ್ ಆ್ಯಂಬಿಯನ್ಸ್ನ ಒಳಗಡೆ ತೊಗೊಂಬರೋಕ್ಕೆ ಟ್ರೈ ಮಾಡಿದ್ದಾರೆ. ಆಮ್ಸ್ಟರ್ಡ್ಯಾಮಲ್ಲಿ ನೆದರ್ಲ್ಯಾಂಡ್ಸಲ್ಲಿ ಈ ಥರ ಒಂದು ರೆಸ್ಟೋರೆಂಟ್ ಇದೆ. ಯಾರಾದರೂ ಬಂದರೆ ಖಂಡಿತ ಟ್ರೈ ಮಾಡಿ ಗೈಸ್. ಇಲ್ಲಿ ನೆದರ್ಲ್ಯಾಂಡ್ಸಲ್ಲಿ ಫ್ರೈಸ್ ಸಿಕ್ಕಾಬಟ್ಟೆ ಫೇಮಸ್. ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಮ್ಯಾನಿಕನ್ ಪೀಸ್ ಅಂತ ಒಂದು ಶಾಪ್ ಇದೆ. ನೋಡಿ ತೋರಿಸ್ತೀನಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಮ್ಯಾನಿಕನ್ ಪೀಸ್ ಅಂತ ನೆದರ್ಲ್ಯಾಂಡ್ಸ್ನ ನಂಬರ್ 1 ಫ್ರೈಸ್ ಶಾಪ್. ನೆದರ್ಲ್ಯಾಂಡ್ಸ್ಗೆ ಬಂದಿದ್ದನ್ನ ತಿಂದಲೇ ಹೋದರೆ ನೆದರ್ಲ್ಯಾಂಡ್ಸ್ಗೆ ಬಂದಿದ್ದೇ ವೇಸ್ಟ್ ಅಂತ ಅರ್ಥ. ಸೊ ನಾವಿವಾಗ ಟ್ರೈ ಮಾಡೋಣ. ಒಂದು ಚಿಕ್ಕದು ತೊಗೊತೀನಿ, ನೋಡೋಣ ಹೇಗಿರುತ್ತೆ ಅಂತ. Right, can I please have the medium one? What sauce do you have? Like which one is the spicier one? I'll go with that. ಸೊ ಮ್ಯಾನಿಕನ್ ಪೀಸಲ್ಲಿ ನಾವು ಫ್ರೆಂಚ್ ಫ್ರೈಸ್ ತೊಗೊಂಡಿದ್ದೀವಿ. ಟ್ರೈ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ. ಸಾಸ್ ಸ್ಪೈಸಿಯ ಸಾಸ್ ಕೇಳಿದೆ. ಸೊ ನಮ್ಮ ಇಂಡಿಯನ್ ಸ್ಟೈಲಿಗೆ ತಕ್ಕನಾಗೆ ಖಾರವಾಗಿರೋ ಸಾಸ್ ಹಾಕಿ ಕೊಟ್ಟಿದ್ದಾನೆ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಬಾಯಿ ಇಟ್ಕೊಂಡಿದ್ದ ತಕ್ಷಣ ಆ ಫ್ರೈಸ್ ಮೇಲೆ ಒಂದು ಸಾಲ್ಟ್ ಟೆಕ್ಸ್ಚರ್ ಇದೆ. ಅದು ಮತ್ತು ಈ ಸಾಸ್ದು ಫ್ಲೇವರು ಬಾಯಿ ತುಂಬ ಎಕ್ಸ್ಪ್ಲೋರ್ಡ್ ಆಗ್ತಾಯಿದೆ. ಕ್ರೇಜಿ ಆಗಿದೆ. ಟ್ರೈ ಮಾಡಲೇಬೇಕು ನೀವು. ಒಂದೇ ಮುಖದ 2 ನಾಣ್ಯಗಳಿದ್ದ ಹಾಗೆ ಆಮ್ಸ್ಟರ್ಡ್ಯಾಮ್ನ 2ನೇ ಮುಖ ಈ ಒಂದು ರೆಡ್ ಲೈಟ್ ಡಿಸ್ಟ್ರಿಕ್ಟ್ ಆಗಿರುತ್ತೆ. ಇದು 18+ ಕಾಂಟೆಂಟ್ ಆಗಿರೋದ್ರಿಂದ ಯಾವುದೇ ಚಿಕ್ಕ ಮಕ್ಕಳು ನೋಡದೇ ಇರೋ ಹಾಗೆ ನೀವು ನಿಗಾ ವಹಿಸಬೇಕು. ಈ ಒಂದು ಪಾರ್ಟ್ ನೋಡಬೇಕಾದ್ರೆ ಮಾತ್ರ. ನಾನು ಜಾಸ್ತಿ ಎಲಾಬ್ರೇಟ್ ಮಾಡಲ್ಲ ಈ ಒಂದು ಟಾಪಿಕ್ನ, ಬಿಕಾಸ್ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಒಂದು ಚಿಕ್ಕ ಬಿಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಒಂದು ಸಿಟಿಗೆ ಅಂತ ಬಂದಾಗ ಅದರದ್ದು ಕಂಪ್ಲೀಟ್ ಕಲ್ಚರ್ನ ತೋರಿಸ್ಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ಬಿಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಕಂಪ್ಲೀಟ್ ಸುತ್ತ ನೋಡ್ತಾ ಇದ್ದೀರಾ, ಈ ರೆಡ್ ಲೈಟ್ಗಳು ಏನು ಕಾಣ್ತಾ ಇದೆಯಲ್ಲ, ಆ ಗ್ಲಾಸ್ ಡೋರ್ ಒಳಗಡೆ ವೇಶ್ಯಾವಾಟಿಕೆ ನಡೆಯುತ್ತೆ ಲೀಗಲ್ ಪ್ರಾಸ್ಟಿಟ್ಯೂಷನ್ ಅಂತ ಏನಂತೀವಿ, ಅದು ಆಮ್ಸ್ಟರ್ಡ್ಯಾಮ್ನಲ್ಲಿ ತುಂಬ ನಡೆಯುತ್ತೆ. ಇಲ್ಲಿ ಯಾವುದೇ ಇಲ್ಲಿಗಲ್ ಆ್ಯಕ್ಟಿವಿಟಿ ಅಂತ ಇದನ್ನು ಕನ್ಸಿಡರ್ ಮಾಡೋದಿಲ್ಲ. ಇದು ಹತ್ರ ಹೋಗಿ ಕೂಡ ಶೂಟ್ ಮಾಡೋ ಹಾಗಿಲ್ಲ ಇದನ್ನೆಲ್ಲ. ಇದು ಇಲ್ಲಿ ಅದನ್ನು ಅಲೋ ಮಾಡೋದಿಲ್ಲ ಹತ್ರ ಹೋಗಿ ಶೂಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಾನು ಒಂದು ಬದಿಯಲ್ಲಿ ನಿಂತ್ಕೊಂಡು ಸುತ್ತ ತೋರಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಇದನ್ನು ತಪ್ಪು ಅಥವಾ ಸರಿ ಅಂತ ಮಾತಾಡೋಕ್ಕೆ ನಾವು ಯಾರೂ ಅಲ್ಲ. ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ನಾನು ಯಾವುದೇ ಕಮೆಂಟ್ಗಳನ್ನ ಮಾಡೋದಕ್ಕೆ ಹೋಗಲ್ಲ ಈ ಒಂದು ವಿಚಾರದ ಬಗ್ಗೆ. ಈ ಆಮ್ಸ್ಟರ್ಡ್ಯಾಮಲ್ಲಿ ಎಲ್ಲ ಒಂದು ಏನೇನು ಖುಷಿ ವಿಚಾರಗಳು ಏನು ನಡೀತಾ ಇದೆ ಅದ್ರ ಜೊತೆಗೆ ಈ ಒಂದು ಮುಖ ಕೂಡ ಆಮ್ಸ್ಟರ್ಡ್ಯಾಮ್ದು. ಸೊ ನೋಡಿದ್ರಲ್ಲ ಆಮ್ಸ್ಟರ್ಡ್ಯಾಮ್ನ 2 ಫೇಸ್ಗಳನ್ನ. ಒಂದೇ ನಾಣ್ಯಕ್ಕೆ 2 ಮುಖ ಇದ್ದ ಹಾಗೆ, ಅಥವಾ ಒಂದು ಸಿಟಿಯಲ್ಲಿ ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದ್ದು ಎರಡೂ ಇದ್ದೇ ಇರುತ್ತೆ. ನಾನು ಕೆಟ್ಟದ್ದು ಅಂತ ಹೇಳೋಕ್ಕೋಗಲ್ಲ. ಇದನ್ನು ಜಡ್ಜ್ ಮಾಡೋಕ್ಕೆ ನಾನು ಯಾವ ದೊಡ್ಡ ಮಹಾನ್ ಭಾವ. ಇದು ಅವರವರ ಲೈಫ್ ಸ್ಟೈಲ್, ಅವರವರ ಪರ್ಸ್ಪೆಕ್ಟಿವ್. ನೀವು ಹೇಗೆ ತೊಗೊತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಒಂದು ಸಿಟಿದು ಒಂದು ಕಲ್ಚರ್ನ ತೋರಿಸೋವಂಥ ಪ್ರಯತ್ನ ನಾನು ಪಟ್ಟಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನನ್ನು ಪ್ರೋತ್ಸಾಹ ಮಾಡೋದು ಮರಿಬೇಡಿ. ಮುಂದಿನ ವ್ಲಾಗ್ಗಳಿಗೆ ಪ್ರೋತ್ಸಾಹ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನೋಡ್ತಾ ಇರಿ. ನನ್ನ ಆಮ್ಸ್ಟರ್ಡ್ಯಾಮ್ ವ್ಲಾಗ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲನೇ ಸರಿ ಚಾನಲ್ನಲ್ಲಿ ವ್ಲಾಗ್ ನೋಡ್ತಾ ಇದ್ದರೆ ಪ್ರೋತ್ಸಾಹ ಮಾಡೋದನ್ನೂ ಮರಿಬೇಡಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಹ್ಯಾವ್ ಎ ಗ್ರೇಟ್ ನೈಟ್. ಬಾಯ್.